ಮೇಘ್ನಾ ರಾಜ್ರವರ ಎರಡನೇ ಮದುವೆ ಸಿದ್ಧವಾಯಿತು. ಹೌದು ಸ್ನೇಹಿತರೆ, ಒಂದು ಬಿಸ್ನೆಸ್ ಮ್ಯಾನ್ ಹುಡುಗನೊಂದಿಗೆ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಆದರೆ ಇದಕ್ಕೆ ಒಂದು ಧ್ರುವ ಸರ್ಜಾ ಅವರು ಹೇಳಿದ ಮಾತೇನು ಗೊತ್ತಾ? ಒಂದು ಧ್ರುವ ಸರ್ಜಾ ಅವರ ಮಾತನ್ನು ಕೇಳಿ ಒಂದು ಕಣ್ಣೀರು ಹಾಕಿದ್ದಾರೆ ಮೇಘ್ನಾ ರಾಜ್ರವರು. ಅಷ್ಟಕ್ಕೂ ಧ್ರುವ ಸರ್ಜಾ ಅವರು ಏನಂದರು? ಸರ್ಜಾ ಫ್ಯಾಮಿಲಿ ಮೇಘ್ನಾ ರಾಜ್ರವರ ಎರಡನೇ ಮದುವೆಗೆ ಒಪ್ಪುತ್ತಾ? ಏನಾಗುತ್ತೆ? ಸೊ ಧ್ರುವ ಸರ್ಜಾ ಅವರು ಯಾವ ರೀತಿಯಾಗಿ ಇವರಿಗೆ ಮಾತನಾಡಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದರೂ ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ ಅಂದರೆ ತುಂಬಾ ಒಂದು ಒಳ್ಳೆಯ ನಟಿ. ಸೊ ಮೊಟ್ಟ ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಒಂದು ತಮಿಳು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಒಂದು ತುಂಬಾ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು, ಕೆಲವೊಂದಿಷ್ಟು ಪಾತ್ರಗಳನ್ನು ತುಂಬ ಚೆನ್ನಾಗಿ ಮೇಘ್ನಾ ರಾಜ್ರವರು ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಅಪ್ಪ ಅಂತಂದರೆ, ಒಂದು ಕಣ್ಣು ಕುಕ್ಕುವಂತೆ ಒಂದು ತುಂಬಾ ಒಂದು ಪಾತ್ರಗಳಿಗೆ ಒಂದು ಜೀವ ತುಂಬುವಂತೆ ಕಳೆಯನ್ನು ಒಂದು ಪಾತ್ರಗಳನ್ನು ಇವರು ಮಾಡಿದ್ದಾರೆ. ಸೊ ಇವರ ಒಂದು ಅತ್ಯದ್ಭುತ ಸಿನಿಮಾಗಳಂದರೆ ಒಂದು ರಾಜಹುಲಿ ಆಗಿರ್ಬೋದು, ತುಂಬಾ ಒಂದು ಸಿನಿಮಾಗಳ ಮೂಲಕ ಒಂದು ಕನ್ನಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ, ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದರು. ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಅವರೊಂದಿಗೆ ಮದುವೆಯನ್ನು ಕೂಡ ಆದರೂ ಮೇಘ್ನಾ ರಾಜ್ರವರು. ಆದರೆ ದುರಾದೃಷ್ಟವಶಾತ್ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಅದಕ್ಕಾಗಿ ಒಂದು ಮೇಘ್ನಾ ರಾಜ್ರವರು ಒಂದು ಅವರ ಪತಿಯನ್ನು ಕಳೆದುಕೊಂಡ್ರು. ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಎಲ್ಲರನ್ನ ಬಿಟ್ಟು ಅಗಲಿ ಹೋದರು. ಸೊ ಅದಾದ ನಂತರ ತುಂಬಾ ಒಂದು ದುಃಖದಲ್ಲಿ ಮೇಘ್ನಾ ರಾಜ್ರವರು ಕೂಡ ಇದ್ದರು. ಇನ್ನೇನು ನನ್ನ ಜೀವನ ಮುಗದೇ ಹೋಯಿತು ಅನ್ನೋ ರೀತಿಯಲ್ಲಿ ಒಂದು ಮೇಘ್ನಾ ರಾಜ್ರವರು ಇದ್ದರು. ಸೊ ಅವರು ಅವತ್ತು ಬದುಕಿರೋದೇ ಅವರ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸೊ ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋ ಕಾರಣಕ್ಕಾಗಿ ನಾನು ಬದುಕಿದೆ, ಅಂತಹ ಚುಚ್ಚು ಮಾತುಗಳನ್ನು ನನಗೆ ಜನ ಆಡಿದ್ದಾರೆ ಅನ್ನೋ ಮಾತನ್ನು ಕೂಡ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಅದಾದ ನಂತರ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಅವರೇ ರಾಯನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆ ಮಗನಿಗೋಸ್ಕರನೇ ಒಂದು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಗಂಡು ಮಗು ಆದ ತಕ್ಷಣ ಆ ಮಗುವಿನಲ್ಲೇ ತನ್ನ ಒಂದು ಪತಿಯನ್ನು ಒಂದು ಚಿರಂಜೀವಿ ಸರ್ಜಾ ಅವರನ್ನು ನೋಡ್ತಾರೆ. ನನ್ನ ಚಿರಂಜೀವಿ ಸರ್ಜಾನೇ ಮತ್ತೆ ಹುಟ್ಟಿ ಬಂದ ಅನ್ನೋ ಒಂದು ಯೋಚನೆಯಿಂದ ಒಂದು ಮೇಘ್ನಾ ರಾಜ್ರವರು ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ. ತುಂಬಾ ಖುಷಿಯಾಗಿ ಒಂದು ಜೀವನವನ್ನು ಸಾಗಿಸ್ತಾ ಹೋಗ್ತಿರ್ತಾರೆ. ಸೊ ತನ್ನ ಮಗನಿಗೆ ತಂದೆ ತಾಯಿ ಎರಡು ತಾನೇ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಸೊ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಆದರೆ ಒಂದು ಕಾಲ ಕಳೆದಂತೆ ಗೊತ್ತಾಗುತ್ತೆ, ಒಬ್ಬ ಮಗನಿಗೆ ಒಂದು ತಂದೆ ತಾಯಿ ಎರಡೂ ಒಂದು ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭವಿಲ್ಲ ಅಂತಕ್ಕಂಥದ್ದು ಒಂದು ಮೇಘ್ನಾ ರಾಜ್ರವರಿಗೆ ಅರಿವಾಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಯೋಚನೆಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಎರಡನೇ ಮದುವೆಗೆ ಈಗಾಗಲೇ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಮುಕ್ತವಾಗಿ ಮಾತನಾಡಿಬಿಟ್ಟಿದ್ದಾರೆ. ಸೊ ನಾನು ಎರಡನೇ ಮದುವೆನ ಆಗ್ತೀನಿ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ತಮ್ಮ ಮಗನ ಹಿತದೃಷ್ಟಿಯನ್ನು ನೋಡಿಕೊಂಡು, ತಮ್ಮ ಮಗನ ಮುಂದಿನ ಭವಿಷ್ಯವನ್ನು ನೋಡಿಕೊಂಡು, ನನ್ನ ಮಗ ಒಂದು ತಂದೆಯ ಕೊರತೆಯಿಂದ ಬೆಳಿಬಾರ್ದು, ಒಬ್ಬ ತಂದೆ ಇಲ್ಲದೆ ಅನಾಥವಾಗಿ ಬೆಳಿಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಧ್ರುವ ಸರ್ಜಾ ಅವರು ಈ ಮದುವೆ ಬಗ್ಗೆ ಏನು ಹೇಳಿದ್ರಪ್ಪ ಅಂತಂದರೆ, ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಮೀಡಿಯಾ ಮುಂದೆ ಒಂದು ಧ್ರುವ ಸರ್ಜಾ ಅವರು ಮುಕ್ತವಾಗಿ ಮಾತನಾಡಿರೋದು ಏನಪ್ಪ ಅಂತಂದರೆ, ಈಗಾಗಲೇ ಅವರು ನೊಂದಿದ್ದಾರೆ. ಸೊ ಅವರು ನೊಂದಿರೋದ್ರಿಂದ ನಾವು ಅವ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಡ. ಸೊ ಅವರು ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ಅದು ಚೆನ್ನಾಗಿ ಇರುತ್ತೆ. ಸೊ ಅವರು ಯೋಚನೆ ಮಾಡಿಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅವರಿಗೆ ಮತ್ತೆ ಒಂದು ನೆನಪು ಮಾಡಿ ನಾವು ಕೆದ್ಕೋದು ಬೇಡ. ಸೊ ಅವರ ಒಂದು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಅದು ಚೆನ್ನಾಗಿ ಇರುತ್ತೆ ಅನ್ನೋ ಮಾತನ್ನು ಒಂದು ಧ್ರುವ ಸರ್ಜಾ ಅವರು ಹೇಳಿದ್ದಾರಂತೆ. ಸೊ ಈ ಒಂದು ಧ್ರುವ ಸರ್ಜಾ ಅವರ ಮಾತಿನ ಬಗ್ಗೆ, ಹಾಗೆ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.